ಹಾಯ್ ಎಲ್ಲರೂ ಹೇಗಿದ್ದೀರಾ? ಚಿನ್ನಾರಿ ಸ್ಪೀಟಿ ವ್ಲಾಗ್ಸಲ್ಲಿ ನಾನು ಇವತ್ತಿನ ರಾತ್ರಿ ಅಡುಗೆಗೆ ತರಕಾರಿ ಸಾಂಬಾರು ಮಾಡೋಣ ಅಂತ ಹೇಳಿ ಕೆಲವೊಂದಿಷ್ಟು ತರಕಾರಿಗಳನ್ನ ಇಟ್ಕೊಂಡಿದ್ದೀನಿ. ಹೀರೆಕಾಯಿ, ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ ಹಾಕಿ ಬೇಳೆ ಹಾಕಿ ತರಕಾರಿ ಸಾಂಬಾರು ಮಾಡೋದು ಹೇಗೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ಇವಾಗ ಹೀರೆಕಾಯಿ ತೊಗೊಂಡಿದ್ದೀನಿ ಅರ್ಧದಷ್ಟು. ಅದನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಎಲ್ಲ ಇಟ್ಕೊತಾ ಇದ್ದೀನಿ. ಇವಾಗ ಒಂದು ಆಲೂಗಡ್ಡೆ ತಗೋತಾ ಇದ್ದೀನಿ. ಅದನ್ನು ನೀಟಾಗಿ ಸಿಪ್ಪೆ ಎಲ್ಲ ಹಿರಿದ್ಬಿಟ್ಟು ಇಟ್ಕೋಬೇಕು. ಹಾಗೆ ಒಂದು ಕ್ಯಾರೆಟ್ ತಗೊಂಡಿದ್ದೀನಿ. ಅದನ್ನು ನೀಟಾಗಿ ವಾಶ್ ಮಾಡಿ ಸಿಪ್ಪೆ ಎಲ್ಲ ಹಿರಿದಿಟ್ಕೋಬೇಕು. ಹಾಗೆ ಬೀನ್ಸು 7ರಿಂದ 8 ತಗೊಂಡಿದ್ದೀನಿ. ಅದನ್ನು ನೀಟಾಗಿ ವಾಶ್ ಮಾಡಿ ಸಣ್ಣಗೆ ಕಟ್ ಮಾಡಿ ಹಾಕೋಬೇಕು. ನಾನು ಮಾಡೋ ಸಾಂಬಾರು 4ರಿಂದ 5 ಜನಕ್ಕಾಗುವಷ್ಟು ಸಾಂಬಾರಿಗೆ 2.5 ಕಪ್ಪಷ್ಟು ನೀರು ಹಾಕೋತಾ ಇದ್ದೀನಿ. ಹಾಗೆ 1 ಬಟ್ಲು ತೊಗರಿ ಬೇಳೆ ತೊಳೆದಿರೋದನ್ನು ಹಾಕ್ಕೋಬೇಕು. ಹಾಗೆ 7ರಿಂದ 8 ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕ್ಕೋಬೇಕು. 2 ಟೊಮೊಟೊನ ಕಟ್ ಮಾಡಿ ಬೇಳೆ ಜೊತೆಗೆ ಹಾಕಬೇಕು. ಇವಾಗ ನೋಡಿ 2 ಟೊಮೊಟೊನ ಕಟ್ ಮಾಡಿಕೊಂಡು ಬೇಳೆ ಜೊತೆಗೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋಕ್ಕೆ ಇದಿಷ್ಟನ್ನು ಹಾಕಬೇಕು. ಇವಾಗ ಟೊಮೊಟೊನ ಬೇಳೆ ಜೊತೆಗೆ ಹಾಕಿ ಸೇರಿಸ್ಕೋಬೇಕು. ನೆಕ್ಸ್ಟ್ ಹಾಗೆ ತರಕಾರಿಗಳನ್ನ ಇವಾಗ ಒಂದೊಂದಾಗಿ ಕಟ್ ಮಾಡ್ಕೊಂಡು ಹೋಗಬೇಕು. ಆಲೂಗಡ್ಡೆನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಬೇಳೆ ಜೊತೆಗೆ ಹಾಕಬೇಕು. ಹಾಗೆಯೇ ಎಲ್ಲ ತರಕಾರಿಗಳು ಹೀರೆಕಾಯಿ, ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ ಇದಿಷ್ಟು ತರಕಾರಿಗಳನ್ನು ಕಟ್ ಮಾಡಿಕೊಂಡು ಬೇಳೆ ಜೊತೆ ಬೇಯಿಸೋಕ್ಕೆ ಇಡಬೇಕು. ತರಕಾರಿ ಸಾಂಬಾರು ಊಟ ಮಾಡಿಕೊಂಡು ತಿನ್ನೋದ್ರಿಂದ ನಮಗೆ ಹೆಲ್ತಿಗೆ ತುಂಬ ಬೆನಿಫಿಟ್ಸ್ ಇದೆ. ಬೇಳೆ ಜೊತೆ ನಮ್ಗೆ ಬೇಕಾಗಿರೋ ಪ್ರೋಟೀನ್ ಸಿಗುತ್ತೆ. ತರಕಾರಿಗಳನ್ನ ನಾವು ಸಾಂಬಾರಿಗೆ ಮಿಕ್ಸ್ ಮಾಡೋದ್ರಿಂದ ವಿಟಮಿನ್ಸು, ಮಿನರಲ್ಸು, ಆ್ಯಂಟಿ ಆಕ್ಸಿಡೆಂಟ್ಸು ತುಂಬ ಯಥೇಚ್ಛವಾಗಿ ನಮ್ಮ ಬಾಡಿಗೆ ಸಿಗುತ್ತೆ. ಹಾಗೆ ಡೈಜೆಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಸಾಂಬಾರಲ್ಲಿ ಬಳಸೋವಂಥ ಜೀರಿಗೆ ಮತ್ತು ಸಾಸಿವೆ ಜೀರ್ಣಶಕ್ತಿನ ತುಂಬ ಚೆನ್ನಾಗಿ ಹೆಚ್ಚಿಸುತ್ತೆ. ತರಕಾರಿಗಳಲ್ಲಿ ಜಾಸ್ತಿ ಫೈಬರ್ ಇರುತ್ತೆ. ಅದು ನಮಗೆ ಮಲಬದ್ಧತೆ ಅನ್ನೋದನ್ನು ತಡೆಯುತ್ತೆ. ಹಾಗೆ ವೆಯ್ಟ್ ಮ್ಯಾನೇಜ್ಮೆಂಟ್ಗೂ ಕೂಡ ತರಕಾರಿ ಸಾಂಬಾರು ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಹಾಗೆ ನಾವು ತರಕಾರಿ ಸಾಂಬಾರಿಗೆ ಜಾಸ್ತಿ ಸಾಂಬಾರು ಪುಡೀಲಿ ಮಾಡ್ತೀವಿ. ಮನೇಲೇ ತಯಾರು ಮಾಡಿರೋ ಸಾಂಬಾರು ಪುಡಿ ಹಾಕ್ತೀವಿ. ಅದರಲ್ಲಿ ಬಳಸೋ ಅರಿಶಿನ ಆಗಲಿ, ಧನಿಯಾ ಆಗಲಿ, ಜೀರಿಗೆಯಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಅಂಶಗಳಿರೋದ್ರಿಂದ ಇದು ನಮ್ಮ ಬಾಡಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚೋಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ನಮ್ಮ ಬಾಡಿಗೆ ನೀರಿನ ಅಂಶ ಕೂಡ ಸಿಗುತ್ತೆ. ಹಾಗಾಗಿ ಇನ್ನೂ ಹೆಚ್ಚಿನದಾಗಿ ತರಕಾರಿಗಳನ್ನು ಸಾಂಬಾರ್ಗೆ ಹಾಕ್ಕೊಂಡು ಸಾಂಬಾರು ಮಾಡೋದ್ರಿಂದ ಇದಿಷ್ಟು ನಮ್ಮ ಬಾಡಿಗೆ ಹೆಲ್ಪ್ ಆಗುತ್ತೆ. ಇವಾಗ
ಇದಿಷ್ಟು ಕಟ್ ಮಾಡಿರೋವಂಥ ತರಕಾರಿಗಳನ್ನ ಕುಕ್ಕರ್ಗೆ ಹಾಕಿಬಿಟ್ಟು ಹಾಗೆ ಇದಕ್ಕೆ ಒಂದು ಹಿಡಿಯಷ್ಟು ಕೊಬ್ಬರಿ ತುರಿನ ಹಾಕ್ಕೋಬೇಕು. ಇವಾಗ ಕುಕ್ಕರ್ನ ಮುಚ್ಚಿಬಿಟ್ಟು ಒಂದು ವಿಸಿಲ್ ಬರೋವರೆಗೂ ಬಿಡಬೇಕು. ಇವಾಗ ಈ ಸಾಂಬಾರಿಗೆ ಒಗ್ಗರಣೆ ಹಾಕೋಕ್ಕೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ನಾನು. ಒಂದು ಈರುಳ್ಳಿನ ಕಟ್ ಮಾಡಿಟ್ಕೊಂಡು ಒಗ್ಗರಣೆಗೆ 3-4 ಬೆಳ್ಳುಳ್ಳಿ, 7-8 ಕರಿಬೇವು ಹೆಸಳು ತೊಗೊಂಡು ಇಟ್ಕೊಂಡಿದ್ದೀನಿ. ಇವಾಗಿನ ಕಾಲದ ಮಕ್ಕಳು ಸ್ವಲ್ಪ ತರಕಾರಿಗಳು ತಿನ್ನೋಕ್ಕೆ ಹಠ ಮಾಡ್ತಾರೆ ಅಥವಾ ಕೆಲವೊಬ್ಬರು ಇಷ್ಟನೇ ಪಡೋದು. ಹಿಂದೆ ಇರೋದಕ್ಕೆ ಕಾರಣ ಅವ್ರ ಪೇರೆಂಟ್ಸು ಕೂಡ ತಿನ್ನೋಲ್ಲ, ಅದನ್ನು ನೋಡಿ ಅವರು ಹಾಗೆ ಕಲ್ತಿರ್ತಾರೆ. ಹಾಗೆ ಕೆಲವು ಮಕ್ಕಳು ಹಸಿ ತರಕಾರಿಗಳನ್ನು ತಿನ್ನೋದಕ್ಕೆ ಇಷ್ಟಪಡಲ್ಲ, ಅದು ಅಷ್ಟು ಅವ್ರಿಗೆ ಡಿಫ್ರೆಂಟ್ ಅಂತ ಅನಿಸಲ್ಲ. ಅದೇ ಪಿಜ್ಜಾ ಬರ್ಗರಲ್ಲಿ ಟೊಮೊಟೊ ಅದೆಲ್ಲ ಅವ್ರಿಗೆ ಡಿಫ್ರೆಂಟ್ ಲುಕ್ ಅನಿಸುತ್ತೆ, ಅದನ್ನು ಅವರು ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ನಾವು ಏನು ಮಾಡಬೇಕು ಪೇರೆಂಟ್ಸ್ ಅಂದರೆ ಅವ್ರಿಗೆ ಇಷ್ಟ ಆಗೋ ಥರ ಚಿಕ್ಕದಾಗಿ ಕ್ಯಾರೆಟು, ಬೀಟ್ರೂಟು ಅದನ್ನು ತುರಿದ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ಉಪ್ಪು ಖಾರದ ಪುಡಿ ಹಾಕಿ ಚಪಾತಿ ಜೊತೆ ರೋಲ್ ಮಾಡಿ ಕೊಡೋದು. ಈ ಥರ ಡಿಫ್ರೆಂಟಾಗಿ ಏನಾದರೂ ಮಾಡಿಕೊಟ್ಟಾಗ ಮಕ್ಕಳಿಗೆ ಇಷ್ಟ ಆಗುತ್ತೆ. ಹಾಗೆ ಕ್ಯಾರೆಟು, ಸೌತೆಕಾಯಿ, ಟೊಮೊಟೊನ ಹಾರ್ಟ್ ಶೇಪು, ಸ್ಟಾರ್ ಥರ ಅದನ್ನು ಕಟ್ ಮಾಡಿ ಕಾರ್ಟೂನ್ ಶೇಪ್ಸಲ್ಲೆಲ್ಲ ಕಟ್ ಮಾಡಿ ಪ್ಲೇಟಲ್ಲಿ ಇಟ್ಕೊಟ್ರೆ ಅವ್ರಿಗೆ ತಿನ್ನೋಕ್ಕೆ ಖುಷಿ ಪಡ್ತಾರೆ. ಮಕ್ಕಳನ್ನ ನಮ್ಮ ಜೊತೆ ಇನ್ವಾಲ್ವ್ ಮಾಡ್ಕೋಬೇಕು. ತರಕಾರಿ ತೊಳೆಯೋದಾಗಲಿ ಸಣ್ಣ ಪುಟ್ಟ ಕೆಲಸಗಳಲ್ಲಿ ಮಕ್ಕಳನ್ನ ಸೇರಿಸ್ಕೋಬೇಕು. ಆವಾಗ ಅವ್ರಿಗೂ ಇಂಟ್ರೆಸ್ಟ್ ಬರುತ್ತೆ. ಇವಾಗ ಸಾಂಬಾರಿಗೆ ಒಗ್ಗರಣೆ ಹಾಕೋಕ್ಕೆ ಪಾತ್ರೆ ಇಟ್ಬಿಟ್ಟು 1-2 ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಹಾಗೆ ಕರಿಬೇವು ಹೆಸಳುಗಳನ್ನ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆ 5-6 ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ ಇದನ್ನು ಒಂದು 5 ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು. ನೋಡಿ ಇವಾಗ ಕರೆಕ್ಟಾಗಿ ಬೆಂದಿದೆ ಎಲ್ಲನೂ. ಇವಾಗ ಒಗ್ಗರಣೆ ಪಾತ್ರೆಗೆ ಬೇಯಿಸಿರೋ ಅಂಥ ಬೇಳೆ ತರಕಾರಿಗಳನ್ನೆಲ್ಲನೂ ಹಾಕೋತಾ ಇದ್ದೀನಿ. ಇವಾಗ ಇದಕ್ಕೆ 2 ಸ್ಪೂನಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ. ಹಾಗೆ ಸಾಂಬಾರ್ ಪುಡಿ 1.5 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ನೀವು ರುಚಿ ನೋಡಿಬಿಟ್ಟು ಕಡಿಮೆ ಆಗಿದ್ದರೆ ಆಮೇಲೆ ಹಾಕ್ಕೋಬೋದು. ಸ್ವಲ್ಪ ಸಾಂಬಾರಿಗೆ ಉಪ್ಪನ್ನು ಕಡಿಮೆನೇ ಹಾಕ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ಇದನ್ನು ಕುದಿಯೋದಕ್ಕೆ ಬಿಡಬೇಕು 5 ಮಿನಿಟ್ಸು. ನೋಡಿ ಇವಾಗ ಕುದೀತಾ ಇದೆ. ರುಚಿಯಾಗಿರೋ ಸಾಂಬಾರು ರೆಡಿಯಾಗಿದೆ. ತುಂಬ ಗಟ್ಟಿಯಾಗಿದ್ದರೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅದಕ್ಕೆ ನೀವು ಸರಿ ಮಾಡ್ಕೋಬೇಕು. ನೋಡಿ ರುಚಿಯಾಗಿರೋ ಸಾಂಬಾರು, ತರಕಾರಿ ಸಾಂಬಾರು ರೆಡಿಯಾಗಿದೆ. ವಿಡಿಯೋ ನೋಡಿರೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.